ಪೊಲೀಸರು ಕಳ್ಳನನ್ನು ಹಿಡಿದರೆ ಪೊಲೀಸ್ ವಿರುದ್ಧವೇ ಪ್ರಕರಣ ದಾಖಲಾದರೆ ಇದೊಂದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಕೋಟಾ ಶ್ರೀನಿವಾಸ ಪೂಜಾರಿ. ಪಲಿಮಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ರೈಲ್ವೆ ಹಳಿಯ ಲಾಕ್ ತೆಗೆದಿದ್ದಾರೆ ಎಂಬ ಸುದ್ದಿ ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಈ ಪ್ರಕರಣವನ್ನು ರೈಲ್ವೆ ಉನ್ನತ ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಇಬ್ಬರು ಶಾಲಾ ಮಕ್ಕಳು ರೈಲು ಹಳಿಯ ಲಾಕ್ ತೆಗೆಯುತ್ತಿರುವ ವಿಚಾರ ತಿಳಿದ ರೈಲು ಹಳಿಯ ತಪಾಸಣಾ ವ್ಯಕ್ತಿ ಆ ಮಕ್ಕಳನ್ನು ಪೊಲೀಸರಿಗೊಪ್ಪಿಸಿದರು. ಕರ್ತವ್ಯ ನಿರ್ವಹಣೆ ಮಾಡಿದ ಗ್ಯಾಂಗ್ ಮ್ಯಾನ್ ವಿರುದ್ಧವೇ ಪೊಲೀಸ್ ಪ್ರಕರಣ ದಾಖಲು ಮಾಡಿರುವುದು ಆತಂಕಕಾರಿ ವಿಚಾರ. ಇದೇ ಅಪರಾಧ ಎಸಗಿರುವ ಮಕ್ಕಳಿಗೆ ಕೇವಲ 100 ರೂಪಾಯಿ ದಂಡ ಪಡೆದು ಬಿಟ್ಟಿರುವ ಪ್ರಕರಣ ಮತ್ತಷ್ಟು ಆತಂಕ ಪಡುವಂತಾಗಿದೆ. ಲಾಕ್ ತೆಗೆದಿರುವುದು ಮಕ್ಕಳೇ ಆಗಿರಬಹುದು, ಆದರೆ ಆ ಕೃತ್ಯ ನಡೆಸಲು ಮಕ್ಕಳನ್ನು ಬಳಕೆ ಮಾಡಿದವರ್ಯಾರು ಎಂಬುದನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳು ತನಿಖೆಯ ಮೂಲಕ ಬಯಲು ಮಾಡಬೇಕಾಗಿದೆ. ಅಲ್ಲದೆ ಗ್ಯಾಂಗ್ ಮ್ಯಾನ್ ತಪ್ಪಿತಸ್ಥ ಅಲ್ಲವಾದರೆ ಅವರ ವಿರುದ್ಧ ದಾಖಲಾದ ಪ್ರಕರಣ ರದ್ದುಗೊಳಿಸಬೇಕಾಗಿದೆ. ಈ ಪ್ರಕರಣದಿಂದ ರೈಲು ಪ್ರಯಾಣಿಕರು ಕರೆ ಮಾಡಿ ರೈಲು ಪ್ರಯಾಣದ ಸುರಕ್ಷತೆಯ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಪೊಲೀಸರೋರ್ವರು ಕಳ್ಳನನ್ನು ಹಿಡಿದರೆ ಅವರ ವಿರುದ್ಧವೇ ಪ್ರಕರಣ ದಾಖಲಾಗುವುದಾದರೆ ಕರ್ತವ್ಯ ನಿರ್ವಹಣೆ ಮಾಡುವುದಾದರೂ ಹೇಗೆ? ಅಪರಾಧಿಗಳ ವಯಸ್ಸು, ಜಾತಿ, ಮತ ಯಾವುದೇ ಇರಲಿ, ಇದೊಂದು ರಾಷ್ಟ್ರೀಯ ದುರಂತಕ್ಕೆ ನಾಂದಿಯಾಗಬಲ್ಲ ಅಪರಾಧ. ಇದರ ಹಿಂದಿರುವವರು ಯಾರು ಎಂಬುದನ್ನು ರೈಲ್ವೆ ಉನ್ನತ ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆ ನಡೆಸಿ ನೈಜ ಅಪರಾಧಿಗಳಿಗೆ ಕಾನೂನಿನಡಿಯಲ್ಲಿ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ದಾರೆ. ನಿನ್ನೆ ಮೊನ್ನೆಯಿಂದ ಪಲಿಮಾರು ಗ್ರಾಮವನ್ನು ಹಾದು ಹೋಗುವಂಥ ರೈಲ್ವೆ ಹಳಿಯಲ್ಲಿ ಕೆಲವರು ರೈಲ್ವೆಗೆ ಹಾಕಿರುವಂಥ ಲಾಕ್ಗಳನ್ನು ತೆಗೆದಿದ್ದಾರೆ ಅನ್ನೋದು ಸೇರಿದಂತೆ ಒಂದಷ್ಟು ಪ್ರಕರಣಗಳು ಮತ್ತು ಆತಂಕದ ಹಿನ್ನೆಲೆಯಲ್ಲಿ ರೈಲ್ವೆ ಪ್ರಯಾಣಿಕರು ಅನೇಕರು ದೂರವಾಣಿ ಮೂಲಕ ನನಗೆ ಸಂಪರ್ಕ ಮಾಡಿ ಇಂಥ ಘಟನೆಗಳು ನಡೆದರೆ ಮುಂದಿನ ರೈಲ್ವೆ ಪ್ರಯಾಣಿಕತೆಯ ಸುರಕ್ಷತೆ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ನಾನು ಇವತ್ತು ಬಂದು ಈ ಹಳಿಗಳನ್ನು ಪರಿಶೀಲನೆ ಮಾಡಿದೆ. ಏನು ಘಟನೆ ನಡೆದಿದೆ ಅಂದರೆ, ಯಾರೋ ಇಬ್ಬರು ವಿದ್ಯಾರ್ಥಿಗಳ ಪ್ರಾಯದವರು ಬಂದು ಇಲ್ಲಿ ಕೆಲವು ಲಾಕ್ಗಳನ್ನು ರೈಲ್ವೆ ಹಳಿಗಳಿಗೆ ಜೋಡಿಸಿದಂಥ ಲಾಕ್ಗಳನ್ನು ತೆಗೆಯುವಂಥ ಕೆಲಸ ಮಾಡಿದರು ಅನ್ನೋದು ಈ ಸುದ್ದಿ, ವ್ಯಾಪಕವಾದಂಥ ಸುದ್ದಿ. ಅದನ್ನು ಗ್ಯಾಂಗ್ ಮ್ಯಾನ್ ಒಬ್ಬರು ನೋಡಿ ಅವ್ರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ಜನರಿಗಿರುವ ಆತಂಕ ಏನಂತ ಹೇಳಿದರೆ, ಪೊಲೀಸರು ಆ ಗ್ಯಾಂಗ್ ಮ್ಯಾನ್ ಮೇಲೆ, ಅದನ್ನು ಕಾಯ್ತಾ ಇರುವಂಥ ಗ್ಯಾಂಗ್ ಮ್ಯಾನ್ ಮೇಲೆ ಕೇಸನ್ನು ಹಾಕಿದ್ದಾರೆ ಮತ್ತು ಪ್ರಾಯ ಎಷ್ಟೇ ಆದರೂ ಕೂಡ ಈ ಅಪರಾಧ ಮಾಡಿದವ್ರನ್ನ ಬಿಟ್ಟಿದ್ದಾರೆ, 100 ರೂಪಾಯಿ ದಂಡ ಹಾಕಿ ಬಿಟ್ಟಿದ್ದಾರೆ ಅನ್ನುವಂಥ ವ್ಯಾಪಕವಾದ ಸುದ್ದಿ ಜನರಲ್ಲಿ ಆತಂಕವನ್ನು ಉಂಟು ಮಾಡುವಂಥ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆದದ್ದನ್ನು ಕಂಡು ನಾನಿವತ್ತು ನಮ್ಮಲ್ಲಿರುವಂಥ ಜನಪ್ರತಿನಿಧಿಗಳು ಮತ್ತು ಸ್ನೇಹಿತರ ಜೊತೆಯಲ್ಲಿ ಇಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಬಂದೆ. ನಾನು ಈ ಮೂಲಕ ಸರ್ಕಾರಕ್ಕೆ, ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ಆಗ್ರಹಪಡಿಸುವುದೇನೆಂದರೆ, ಒಬ್ಬ ಗ್ಯಾಂಗ್ ಮನ್ನು ಇದರ ರಕ್ಷಣೆಗೋಸ್ಕರ ಕಾಯ್ತಿರುವವನ ಮೇಲೆ ನೀವು ಕೇಸ್ ದಾಖಲು ಮಾಡಿದರೆ ಮತ್ತು ಅಪರಾಧಿಗಳಿಗೆ 100 ರೂಪಾಯಿ ದಂಡ ಹಾಕುವಂಥ ಪ್ರಕರಣ ದಾಖಲು ಮಾಡಿದರೆ ಮುಂದಿನ ದಿನಗಳಲ್ಲಿ ರೈಲ್ವೆ ಸುರಕ್ಷತೆ ಬಗ್ಗೆ ಇರುವಂಥ ಜನರ ಆತಂಕಕ್ಕೆ ಯಾರು ಉತ್ತರ ಕೊಡಬೇಕು ಅನ್ನುವಂಥ ಚರ್ಚೆಗಳಿದೆ. ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸೋನು, ಆ ಗ್ಯಾಂಗ್ ಮನ್ ಕಾದದ್ದೇ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಪೊಲೀಸರು ಯಾವುದಾದ್ರು ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ಹಿಡಿತಾರೆ ಅಂತೇಳಿ ಆದರೆ ನೀವು ಆ ಪೊಲೀಸರ ಮೇಲೆ ಕೇಸ್ ದಾಖಲು ಮಾಡಿದರೆ ಅದು ಅಪಾಯಕಾರಿ ಸನ್ನಿವೇಶ ಪರಿಸ್ಥಿತಿಗಳಾಗುತ್ತೆ. ದಯವಿಟ್ಟು ಅದನ್ನು ಈ ಸಮಗ್ರ ತನಿಖೆ ಮಾಡಬೇಕು. ಮತ್ತು ಲಾಕನ್ನು, ರೈಲ್ವೆ ಟ್ರ್ಯಾಕಿನ ಲಾಕನ್ನು ಬಿಡಿಸ್ಲಿಕ್ಕೆ ಬಂದವರು ಯಾವಷ್ಟೇ ಪ್ರಾಯದವರಾಗಿರಲಿ, ಯಾವ ಧರ್ಮ, ಯಾವ ಜಾತಿ, ಯಾವ ವರ್ಗ ಪ್ರಶ್ನೆ ಅಲ್ಲ, ಇದೊಂದು ರಾಷ್ಟ್ರೀಯ ದುರಂತ ಆಗುವಂಥ ಒಂದು ಸನ್ನಿವೇಶ ಆಗುವಂಥ ಒಂದು ಪ್ರಕರಣ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಅದರ ಹಿಂದೆ ಯಾರಿದ್ದಾರೆ, ಇನ್ನು ಈ ಲಾಕ್ ತೆಗಿಲಿಕ್ಕೆ ಕಾರಣ ಏನು ಮತ್ತು ಅದರ ಹಿಂದಿರುವಂಥ ಶಕ್ತಿಗಳೇನು ಅನ್ನೋದನ್ನು ಕೂಡ ಸಮಗ್ರವಾಗಿ ತನಿಖೆ ಮಾಡಿ, ಆ ಗ್ಯಾಂಗ್ ಮ್ಯಾನ್ ನಿರಪರಾಧಿಯಾಗಿದ್ದರೆ ಅವನ ರಕ್ಷಣೆ ಮಾಡಿದ್ದು ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ, ರೈಲ್ವೆ ಸುರಕ್ಷತೆ ದೃಷ್ಟಿಯಿಂದ, ಹಳಿಗಳ ಸುರಕ್ಷತೆ ದೃಷ್ಟಿಯಿಂದ ಆರೋಪಿಗಳನ್ನ ಹಿಡಿದದ್ದೇ ತಪ್ಪು ಅಂತ ಭಾವಿಸಬಾರ್ದು. ಬದಲಾಗಿ ಅವನ ಮೇಲೆ ಪ್ರಕರಣಗಳನ್ನು ಏನಾಗಿದೆ ಅನ್ನೋದು ಸೇರಿದಂತೆ ಯೋಚನೆ ಮಾಡಿ ಅವನು ತನ್ನ ರಕ್ಷಣೆಗೋಸ್ಕರ ಕರ್ತವ್ಯ ನಿರತನಾಗಿದ್ದರೆ ಅವನ ಮೇಲೆ ಪ್ರಕರಣವನ್ನು ವಾಪಸ್ ಪಡಿಬೇಕು. ಮತ್ತು ಈ ಲಾಕನ್ನು ತೆಗಿಲಿಕ್ಕೆ ಬಂದಂಥ ಯಾರೇ ಪ್ರಾಯದವರಾಗಿರಲಿ ಅವ್ರ ಹಿಂದೆ ಯಾರಿದ್ದಾರೆ ಅನ್ನುವಂಥ ಸಮಗ್ರ ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ವಿನಾಕಾರಣ ರೈಲ್ವೆ ಸುರಕ್ಷತೆಗೆ ಧಕ್ಕೆ ತರುವಂಥ ವಾತಾವರಣಗಳು ನಿರ್ಮಾಣ ಆದರೆ ಅಂಥ ಆತಂಕಕಾರಿ ಪರಿಸ್ಥಿತಿಗಳು ಬಂದಾಗ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೇವೆ. ಪಲಿಮಾರು ಬಳಿಯ ರೈಲ್ವೆ ಟ್ರ್ಯಾಕ್ನಲ್ಲಿ ಸಂಭವಿಸಿರುವಂಥ ಈ ಘಟನೆ ಮತ್ತು ಆತಂಕದ ಬಗ್ಗೆ ಉನ್ನತ ಮಟ್ಟದ ರೈಲ್ವೆ ಪೊಲೀಸರ ಒಂದು ತಂಡದ ಮೂಲಕ ಇದನ್ನು ತನಿಖೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಮಾಡ್ತೇನೆ. ಈ ಸಂದರ್ಭ ಅವರೊಂದಿಗೆ ರೈಲ್ವೆ ಪೊಲೀಸ್ ಅಧಿಕಾರಿ ಮಧುಸೂದನ್, ಬಿಜೆಪಿ ಮುಖಂಡರಾದ ಜಿತೇಂದ್ರ ಶೆಟ್ಟಿ, ಶರಣ್ ಮಟ್ಟು, ಗೋಪಾಲ್ ಕೃಷ್ಣರಾವ್, ನವೀನ್ SK, ಅನಿಲ್ ಶೆಟ್ಟಿ, ಹರ್ಷಿತ್ ಮುಂತಾದವರಿದ್ದರು.